ಇಟ್ಕೊಂಡೋಳು ಇರೋ ತನಕ ಕಟ್ಕೊಂಡೋಳು ಕೊನೆ ತನಕ ಅನ್ನುವ ಮಾತು ದರ್ಶನ್ ರವರ ವಿಚಾರದಲ್ಲಿ ಸತ್ಯ ಆಯಿತು ನೋಡಿ. ಹೌದು, ರೇಣುಕಾಸ್ವಾಮಿ ಹತ್ಯೆ ವಿಚಾರದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ರವರು ತಮ್ಮ ದುಡುಕಿನ ನಿರ್ಧಾರದಿಂದ ಪರಿತಪಿಸುತ್ತಿದ್ದಾರೆ. ದರ್ಶನ್ ರವರು ದುಡುಕಿ ನಿರ್ಧಾರ ತಗೊಂಡು ಸಂಕಷ್ಟಕ್ಕೆ ಸಿಲುಕಿರುವುದು ತಮ್ಮ ಸ್ನೇಹಿತೆ ಪವಿತ್ರ ಗೌಡರವರಿಗಾಗಿ. ಅವರ ಮಾತಿನಿಂದ ಕೋಪಗೊಂಡು ಅವರಿಗೆ ಸಹಾಯ ಮಾಡುವ ಸಲುವಾಗಿ ಇಂದು ದರ್ಶನ್ ರವರು ಜೈಲುವಾಸ ಅನುಭವಿಸುತ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ದರ್ಶನ್ ರವರ ಕುಟುಂಬದ ಪರಿಸ್ಥಿತಿ ಹೇಳತೀರದಂತಿದೆ. ತನ್ನ ಗಂಡ ಬೇರೊಂದು ಹೆಣ್ಣಿಗೆ ಸಹಾಯ ಮಾಡುವ ಸಲುವಾಗಿ ಇಂದು ಜೈಲು ಪಾಲಾಗಿದ್ದಾರೆ ಎಂಬ ಅವಮಾನ, ನೋವು ಇದ್ರೂ ಸಹ ಹೆಂಡತಿಯ ಕರ್ತವ್ಯವನ್ನು ಮರೆಯದೆ, ಯಾವ ಅವಮಾನ ನೋವನ್ನು ಲೆಕ್ಕಿಸದೆ ತನ್ನ ಪತಿ ದರ್ಶನ್ ರವರನ್ನ ಹೇಗಾದರೂ ಜೈಲಿನಿಂದ ಹೊರತರಬೇಕು ಅಂತ ಪ್ರತಿ ಕ್ಷಣ ಪರಿತಪಿಸಿ ನಾನಾ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ರವರ ಮಗ, ತಾಯಿ, ತಮ್ಮ, ಬಂಧು ಬಳಗ ಎಲ್ಲರೂ ದರ್ಶನ್ ರವರ ಬರುವಿಕೆಗಾಗಿ ಕಾತರದಿಂದ ಕಾದಿದ್ದಾರೆ. ಅದಷ್ಟೇ ಅಲ್ಲದೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ರವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ. ಅದರ ಜೊತೆಗೆ ದರ್ಶನ್ ರವರ ಅಭಿಮಾನಿಗಳಿಗೂ ಸಹ ಸಮಾಧಾನದ ಮಾತುಗಳನ್ನು ಹೇಳಿ ಅಭಿಮಾನಿಗಳ ಮನೆಗೆತ್ತಿದ್ದಾರೆ. ಸದ್ಯ ದರ್ಶನ್ ರವರು ಆರೋಪ ಮುಕ್ತರಾಗಿ ಹೊರಬರಬೇಕೆಂಬುದು ಪ್ರತಿಯೊಬ್ಬರ ಆಶಯವಾಗಿದೆ.